ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾವು 6 ಎಳೆ ದಾರ ಮಾಡಿಟ್ಕೋಬೇಕು. ಆಮೇಲೆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ದೀನಿ ನಾನು. ಸೀಸರ ಇಲ್ಲಿ 2 ಕಲರ್ ದಾರ ಬಳಸಿದ್ದೀನಿ, ಒಂದು ಗ್ರೀನ್ ಕಲರ್. 6 ಎಳೆ ದಾರ ಮಾಡಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಫ್ ಇಂಚ್ ಅಷ್ಟೇ ನಾನು ಮೆಜರ್ ಮಾಡಿಕೊಂಡು ಒಂದೊಂದು ಕುಚ್ಚು ಕಟ್ಟಲಿಕ್ಕೆ. ಆಮೇಲೆ ಒಂದು ಕುಚ್ಚು ಮತ್ತೊಂದು ಕುಚ್ಚು ನಡುವೆ 1 ಇಂಚ್ ಗ್ಯಾಪ್ ಮಾಡ್ಕೊಂಡಿನಿ. ಸೊ ಈ ರೀತಿಯಾಗಿ ದಾರನ ಕಟ್ ಮಾಡ್ಕೋಬೇಕು, ಮಾಡಿ ಒಂದು ಗಂಟು ಹಾಕ್ಕೋಬೇಕು. ಸೊ ನೋಡ್ರಿ, ನಿಧಾನವಾಗಿ ಈ ರೀತಿ ಗಂಟು ಹಾಕ್ಕೊಂಡು, ಅದು ಗಂಟು ಕರೆಕ್ಟಾಗಿ ಕೊಡ್ಬೇಕಂದ್ರೆ ಮಧ್ಯೆ ಒಂದು ದಪ್ಪದಾಗಿರೋ ಸೂಜಿ ಯೂಸ್ ಮಾಡಿ ಆ ಗಂಟನ್ನು ನೀಟಾಗಿ ಸರಿಸ್ಕೊಂಡ್ಬಿಡೋದು. ಸೊ ಆವಾಗ ಕರೆಕ್ಟ್ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಗಂಟನ್ನು ಹಾಕ್ಕೋಬೋದು. ಸೊ ಈ ರೀತಿ ನಾವು ಎರಡೆರಡರಂತೆ ಜೋಡಿಯಾಗಿ ಏನು ಮಾಡ್ಬೇಕಂದ್ರೆ ಮಾಡ್ಕೊತ ಹೋಗಬೇಕು. ಸೊ ಹಿಂಗೆ ಮಾಡ್ಕೋತ ಹೋಗಿ ನೆಕ್ಸ್ಟ್ ಅಲ್ಲಿ ಬೀಡ್ಸ್ ಹಾಕಬೇಕು. ಸೊ ಇದು ಹೆಂಗಂದ್ರೆ ಬೇಗನೆ 1 ಗಂಟೆ ಒಳಗನೆ ಒಂದು ಸಾರಿಗೆ ನಾವು ಕುಚ್ಚು ಹಾಕ್ಬೋದು. ಆಮೇಲೆ ಬೇಬಿ ಕುಚ್ಚು ಹಾಕೋದ್ರಿಂದ ಸ್ಪೀಡಾಗಿ ಆಗ್ತೈತಿ. ಡಬಲ್ ಕಲರ್ ಯೂಸ್ ಮಾಡಿದ್ರೆ ಇನ್ನೂ ಚಂದ ಕಾಣಿಸ್ತೈತಿ. ನಾ ಇಲ್ಲಿ ಎಲ್ಲದಕ್ಕೂ ಸಿಂಗಲ್ ಕಲರ್ ಯೂಸ್ ಮಾಡ್ಕೊಂಡಿನಿ. ಸೊ ನೀವು ಬೇಕಂದರೆ ಇಲ್ಲಿ ಡಬಲ್ ಕಲರ್ ಯೂಸ್ ಮಾಡ್ಕೋಬೋದು, ಅದು ಇನ್ನೂ ಚಂದ ಕಾಣಿಸ್ತೈತಿ. ಇದು ಸಾರಿ 2 ಕಲರ್ ಇರೋದ್ರಿಂದ ನಾ 2 ಕಲರ್ ಯೂಸ್ ಮಾಡ್ಕೊಂಡಿನಿ. ಆಮೇಲೆ ಇಲ್ಲಿ ನಾನು ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಇದ್ರ ಬದಲಾಗಿ ನೀವು ರೌಂಡನ್ನು ದಪ್ಪ ಬೀಡ್ಸ್ ಯೂಸ್ ಮಾಡಿಕೊಂಡ್ರು ಇನ್ನೂ ಮಸ್ತ್ ಕಾಣಿಸ್ತೈತಿ. ನಾ ಸಾರಿ ಸಿಂಪಲ್ ಇರೋದ್ರಿಂದ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ಕೊಂಡಿನಿ. ಹಿಂಗೆ ಜೋಡಿಯಾಗಿ ಏನು ಮಾಡ್ಬೇಕಂದ್ರೆ ನೀವು ಅವನ್ನ ಜೋಡಿಸ್ಕೋಬೇಕು. ಯಾಕಂದ್ರೆ 2 ಸೇರಿ ಒಂದು ಬೇಬಿ ಕುಚ್ಚನ್ನು ಹಾಕಬೇಕಾಕೈತಿ. ಸೊ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿಯಾಗಿ ಜಾಸ್ತಿ ಟೈಟಾಗಿಯೂ ಸಹ ನಾವೇನು ಮಾಡಬಾರ್ದು ಅಂದರೆ ಗಂಟು ಹಾಕ್ಕೋಬಾರ್ದು. ಸೊ ಜಾಸ್ತಿ ಟೈಟ್ ಆಯಿತು ಅಂದರೆ ಅದು ಮುದುಡಿ ಬರೋಕ್ಕಾಗ್ತೈತಿ. ಸೊ ಸ್ವಲ್ಪ ಲೂಸ್ ಇಟ್ಕೋಬೇಕು. ಅದಕ್ಕೆ ಕರೆಕ್ಟಾಗಿ ಬರಬೇಕಂದ್ರೆ ಆ ಗಂಟು ಹಾಕುವಾಗ ಅದ್ರ ಮಧ್ಯೆ ನಾವು ಸೂಜಿನ ಬಳಸಬೇಕು. ಈ ರೀತಿ ಹಾಕೋಂತ ಹೋಗ್ಬೇಕು. ಮೊದಲೆಲ್ಲ ದಾರ ಹಾಕಿ ಆಮೇಲೆ ಬೀಡ್ಸ್ ಹಾಕೋದು ಬಂದರೆ ಸ್ಪೀಡ್ ಆಗ್ತದೆ. ಇಲ್ಲ ನಾವು ಎಲ್ಲ ಎಟ್ ಎ ಟೈಮ್ ಮಾಡ್ಕೋತೀವಿ ಅಂದ್ರೆ ಹಾಗೂ ಮಾಡ್ಕೋಬೋದು. ಸೊ ಫಸ್ಟ್ ಎಲ್ಲ ನಾ ಏನು ಮಾಡಿದೆ ಅಂದರೆ ಥ್ರೆಡನ್ನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅವು ಎಲ್ಲದಕ್ಕೂ ಬೀಡ್ ಇನ್ಸರ್ಟ್ ಮಾಡ್ಕೋತ ಬಂದೆ, ಅದು ಸ್ಪೀಡ್ ಆಗ್ತದೆ ಅಂಥೇಳಿ. ಸೊ ನೀವು ಆ ವಿಧಾನ ಅಪ್ಲೈ ಮಾಡ್ಕೋಬೋದು, ಬೇಗನೆ ಮುಗಿದ್ಬಿಡ್ತೈತಿ. ಆಮೇಲೆ ಫಸ್ಟ್ ಟೈಮ್ ಕುಚ್ಚು ಹಾಕೋದು ಫಸ್ಟ್ ಟೈಮ್ ಕಲಿಯಾಕತ್ತವ್ರಿಗೂ ಭಾಳ ಸರಳ ಆಗ್ತೈತಿ. ಆಮೇಲೆ ಕಡಿಮೆ ಅವಧಿ ಒಳಗೆ ಚಂದ ಆಗ್ತೈತಿ. ಹಾಕಿದ ಮೇಲೆ ಇದು ಹೆಚ್ಚು ಲುಕ್ ಕೊಡ್ತದೆ, ಹಾಕುವಾಗ ಸಿಂಪಲ್ ಅನ್ನಿಸ್ತೈತಿ. ಬಟ್ ಈ ರೇಷ್ಮೆ ಸ್ಯಾರಿಗಳಿಗೆ ಅಜ್ಜಿಯರು ಹಾಕ್ತಾರಲ್ಲ ಅಂಥ ಸ್ಯಾರಿಗಳಿಗೆ ಹಾಕೋಕೆ ಇದು ಭಾಳ ಚಂದ ಅನ್ನಿಸ್ತದೆ. ನೋಡಿರಿ, ನೆಕ್ಸ್ಟ್ ಬೀಡನ್ನು ಹೆಂಗೆ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಸ್ಮಾಲ್ ಸೂಜಿಗೆ ಈ ರೀತಿ ಒಂದು ದಾರ ಹಾಕಿ ಗಂಟು ಹಾಕ್ಕೊಂಡ್ಬಿಡೋದು. ಅದರೊಳಗೆ ಸ್ಮಾಲ್ ಬೀಡ್ ಹೋಗುವಷ್ಟು ಸ್ಮಾಲ್ ಸೂಜಿ ತೊಗೊಂಡು ಈ ದಾರನ ಅದರೊಳಗೆ ಹಾಕಿ ಅದರೊಳಗಿಂದ ಬೀಡನ್ನು ಇನ್ಸರ್ಟ್ ಮಾಡೋದು. ಇದು ದಾರ ಪೊಂಚೋದು 6 ಎಳೆ ಇದ್ದಿದ್ದು 12 ಎಳೆ ಆಗ್ತದೆ ಮರಡ್ಚಿ ಹಾಕೋಣ. ಅದಕ್ಕಿಂತ ಇದೇನಾಗ್ತದೆ ಅಂದ್ರೆ ಪಟ್ನ ಹಾಕೊಂಡ್ಬಿಡ್ಬೋದು, ಸ್ಪೀಡಾಗಿ ಆಗ್ತೈತಿ. ಹಿಂಗೆ 2 ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಇವೆರಡು ಸೇರಿ ಒಂದು ಗಂಟು ಹಾಕ್ಕೋಬೇಕು. ಅದೆಲ್ಲ ಹಾಕಿದಾಗ ಈ ರೀತಿ ಕಾಣಿಸ್ತದೆ ನೋಡ್ರಿ. ಅದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಸೊ ಗಂಟು ಆದಮೇಲೆ ಎಲ್ಲದಕ್ಕೂ ಬೇಬಿ ಕುಚ್ಚು ಕಟ್ಟೋದನ್ನು ನಾನು ಹಿಂದಿನ ವೀಡಿಯೋದಾಗ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಇದಾವೆ, ಅದು ನೋಡ್ಕೋರಿ. ಸೊ ಕಟ್ಟಿದಾಗ ಫೈನಲಾಗಿ ಈ ರೀತಿಯಾಗಿ ಇದು ಸಾರಿ ಕುಚ್ಚು ಕಾಣಿಸ್ತದೆ. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಡಿಮೆ ಅವಧಿ ಒಳಗೆ ಮುಗಿಯುವಂಥ ಕುಚ್ಚು. ನೀವು ಸಹ ಟ್ರೈ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.